ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಾಸ್ತ್ರಗಳಿಗೆ ಭಾರಿ ಬೇಡಿಕೆ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಮೇಲೆ ದಾಳಿಗೆ ತಮ್ಮ ಶಸ್ತ್ರಾಸ್ತ್ರಗಳ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡಿದೆ ಭಾರತ ದೇಶದ ಶಸ್ತ್ರಾಸ್ತ್ರಗಳು ಯುದ್ಧದಂತಹ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿವೆ. ಅವು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳು. ಇನ್ನು ಶತ್ರುಗಳ ರಾಡಾರ್ ಕಣ್ಣು ತಪ್ಪಿಸಿ ಪಾಕ್ಗೆ ನುಗ್ಗಿದ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ವಿಶ್ವದೆಲ್ಲೆಡೆ ಚರ್ಚೆಯಾಗ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಿಗದೆ ದಾಳಿ ನಡೆಸಿದೆ ಬ್ರಹ್ಮೋಸ್ ಕ್ಷಿಪಣಿಗೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಿಗದೆ ದಾಳಿ ನಡೆಸಿದೆ ಬ್ರಹ್ಮೋಸ್ ಕ್ಷಿಪಣಿ. ಬ್ರಹ್ಮೋಸ್ ಮಿಸೈಲ್ಗೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ಆಕಾಶ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ವಿದೇಶಗಳಿಂದ ಭಾರಿ ಬೇಡಿಕೆ ಇದೆ. BRDL ಜಂಟಿಯಾಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಮಾಡಿದೆ. ಇಲ್ಲಿ ಆಂಟಿ ಡ್ರೋನ್ D4 ಸಿಸ್ಟಮ್ಗೂ ಕೂಡ ಬೇರೆ ಬೇರೆ ದೇಶದಿಂದ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಡ್ರೋನ್ ಡಿಟೆಕ್ಟ್, ಡಿಟೇರ್, ಡೆಸ್ಟ್ರಾಯ್ ಸಿಸ್ಟಮ್ಗೆ ಭಾರಿ ಡಿಮ್ಯಾಂಡ್ ಇದೆ. ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಕೂಡ ವಿದೇಶಗಳಿಂದ ಬೇಡಿಕೆ ಬಂದಿದೆ. ಬ್ರಹ್ಮೋಸ್ ಕ್ಷಿಪಣಿಯಿಂದಾಗಿ ಪಾಕಿಸ್ತಾನ ಕದನ ವಿರಾಮವನ್ನ ಪ್ರಸ್ತಾಪ ಮಾಡುತ್ತೆ ಮೊದಲ ಬಾರಿಗೆ. ಹೀಗಾಗಿ ಬ್ರಹ್ಮೋಸ್ ಕ್ಷಿಪಣಿಗೂ ವಿದೇಶಗಳಿಂದ ಭಾರಿ ಬೇಡಿಕೆ ಉಂಟಾಗಿದೆ. 2024-25ರಲ್ಲಿ 23,622 ಕೋಟಿ ರೂಪಾಯಿ ಶಸ್ತ್ರಾಸ್ತ್ರ ಭಾರತದಿಂದ ಬೇರೆ ಬೇರೆ ದೇಶಕ್ಕೆ ರಫ್ತಾಯಿತು. ಕಳೆದ ವರ್ಷವನ್ನ ಹೋಲಿಸಿದ್ರೆ 12% ರಫ್ತು ಈ ವರ್ಷ ಹೆಚ್ಚಾಗಿದೆ. ಅಂದ್ರೆ 2024-25ರಲ್ಲಿ 12% ರಫ್ತು ಹೆಚ್ಚಾಗಿತ್ತು. ಅಂದ್ರೆ ಈಗ 2025-26 ಸಾಲಿನಲ್ಲಿ 20% ರಫ್ತು ಹೆಚ್ಚಳ ಆಗುವಂತಹ ಸಾಧ್ಯತೆಯನ್ನ ಅಂದಾಜಿಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಏರ್ ಶೋ ಆಯ್ತಲ್ಲ, ಆ ಏರ್ ಶೋನ ಸಂಪೂರ್ಣವಾಗಿ ನ್ಯೂಸ್ ಫಸ್ಟ್ ಕವರ್ ಮಾಡಿತ್ತು. ಆ ಸಂದರ್ಭದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಎಂಥದ್ದು, ಅದರ ಸಾಮರ್ಥ್ಯ ಏನು, ಆಕಾಶ್ ಮಿಸೈಲ್ ಏನು, ಅದೇನ್ ಮಾಡುತ್ತೆ, ನಮ್ಮ ಡಿಫೆನ್ಸ್ ನಲ್ಲಿ ಯಾವೆಲ್ಲ ಡ್ರೋನ್ಗಳಿದಾವೆ, ಇದೆಲ್ಲದರ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ವಿ. ಅವೆಲ್ಲ ವೆಪನ್ ಅಲ್ಲಿ ಯೂಸ್ ಆಗಿವೆ. ಪಾಕಿಸ್ತಾನ ಭಾರತದ ಗಡಿ ಗ್ರಾಮದಲ್ಲಿ ಸದಾ ಯುದ್ಧದ ಭೀತಿ ಇದ್ದೇ ಇರುತ್ತೆ. ಯುದ್ಧ ಆರಂಭವಾದಾಗ ತಮ್ಮ ಜೀವ ಕಾಪಾಡಿಕೊಳ್ಳೋದಕ್ಕೆ ಬಂಕರ್ಗಳನ್ನ ನಿರ್ಮಿಸಿಕೊಂಡಿರ್ತಾರೆ. ಕೆಲವು ಕಡೆ ಸರ್ಕಾರವೇ ಇದನ್ನ ನಿರ್ಮಿಸಿಕೊಟ್ರೆ, ಇನ್ನೊಂದಿಷ್ಟು ಕಡೆ ಜನರೇ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಬಂಕರ್ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಎಂತಹ ದುರ್ಗಮ ಪ್ರದೇಶಗಳಲ್ಲಿ ಇವೆ ಈ ಬಂಕರ್ಗಳು? ಹಾಗಾದ್ರೆ ಯುದ್ಧದ ಸಂದರ್ಭದಲ್ಲಿ ಬಂಕರ್ ಪಾತ್ರ ಮತ್ತು ಬಂಕರ್ಗಳು ಒಳಗೆ ಏನೆಲ್ಲ ವ್ಯವಸ್ಥೆಯನ್ನ ಹೊಂದಿವೆ, ಎಷ್ಟು ಜನ ಈ ಬಂಕರ್ಗಳಲ್ಲಿ ಇರಬಹುದು, ಇದರ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ನಮ್ಮ ಪ್ರತಿನಿಧಿ ಜಗದೀಶ್. ಈ ಬಗ್ಗೆ ವಿವರಿಸ್ತಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಯುದ್ಧದ ಕಾರ್ಮೋಡದ ಮಧ್ಯೆ ಗಡಿಭಾಗದ ಜನರು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಇಲ್ಲಿ ಹೇಗಿರ್ತಾರೆ? ನಾನು ಈಗ ಕಟ್ಟಕಡೆಯ ಗ್ರಾಮ ಅಲ್ಲಿ ಇದ್ದೀನಿ, ಭಾರತದ ಕೊನೆಯ ಗ್ರಾಮದಲ್ಲಿ. ಆ ಗ್ರಾಮದಲ್ಲಿರುವಂತಹ ಜನರು ತಮ್ಮ ಏನಂದ್ರೆ ಬಂಕರ್ಸ್ಗಳನ್ನ, ಅಂದ್ರೆ ಏಕಾಏಕಿ ಫೈರಿಂಗ್ ಆಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಂಕರ್ಸ್ಗಳಿಗೆ ಓಡೋಗ್ತಾರೆ ಅಂತ, ಈ ರೀತಿಯಂತಹ ದುರ್ಗಮ ಏನಂದ್ರೆ ಇದಿರುವಂತಹ ಜಾಗ ಇದು. ಇಲ್ಲಿಂದ ಏನೋ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಹತ್ಕೊಂಡು ಹೋಗ್ತಾರೆ. ಒಟ್ಟು ಈ ಪ್ರದೇಶದಲ್ಲಿ 3 ಬಂಕರ್ಗಳನ್ನ ಸರ್ಕಾರವೇ ಏನಂದ್ರೆ ನಿರ್ಮಾಣ ಮಾಡಿದೆ. ಅದನ್ನು ಹೊರತುಪಡಿಸಿ ಇಲ್ಲಿರುವಂತಹ ಸ್ಥಳೀಯರು ಸಹಿತ ತಮ್ಮ ಸೇಫ್ಟಿಗೋಸ್ಕರ, ಯಾಕಂದ್ರೆ ಅಲ್ಲಿ ಮಾತಾಡಿಸೋ ಸಂದರ್ಭದಲ್ಲಿ ಒಬ್ಬರು ಹೇಳ್ತಾ ಇದ್ರು 1998ರಿಂದನೂ ಸಹಿತ ನಿರಂತರವಾದಂತಹ ದಾಳಿಗಳಾಗ್ತಾನೆ ಇರುತ್ತೆ. ಪದೇ ಪದೇ ಏನಂದ್ರೆ ಈ ವೈಲೇಷನ್ ಮಾಡ್ತಾನೆ ಇರುತ್ತೆ ಪಾಕಿಸ್ತಾನ. ಈಗಲೂ ಸಹಿತ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿನ ಮಾಡುವಂತಹ ಕೆಲಸವನ್ನ ಮಾಡ್ತು. ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬಹಳಷ್ಟು ಕೆಟ್ಟದಾಗಿದೆ. ನಾವು ಸಹಿತ ಬಂಕರ್ಸ್ಗಳಲ್ಲೇ ಜೀವನವನ್ನ ಸಾಗಿಸಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ಹೇಳ್ತಾ ಇದ್ರು. ಬಂಕರ್ಸ್ಗಳು ಹೇಗಿರ್ತಾವೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ ಈ ರೀತಿಯಾಗಿ ಜಾಗಗಳಿಗೆ ಬಂದು ನಿಮಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿದೀವಿ. ನಮ್ಮ ಜೊತೆ ಬನ್ನಿ. ಯಾವ ರೀತಿಯಾದಂತಹ ಹಳ್ಳಿ ಇರ್ತವೆ, ಹಳ್ಳಿಯ ಜೊತೆಗೆ ಬಂಕರ್ಸ್ಗಳನ್ನ ಹೇಗೆ, ಎಷ್ಟು ಜನ ಇರ್ಬೋದು, ಅದರಲ್ಲಿ ಕೆಪಾಸಿಟಿ ಏನು, ಆ ಬಂಕರ್ಸ್ಗಳಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ, ಎಲ್ಲವನ್ನ ಸಹಿತ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ಬನ್ನಿ. ನೋಡಿ, ಈ ಕಡೆ ಬಂದರೆ ಎಂಟ್ರಿಯನ್ನು ಕೊಟ್ಟರೆ ಇಲ್ಲಿ ಮನೆಗಳು ಮತ್ತು ಇಲ್ಲಿರುವಂತಹ ಜನರಿಗೋಸ್ಕರ ಪೂರ್ತಿಯಾಗಿ ಸುಮಾರು ಒಂದು 3-4 ಅಡಿ ದಪ್ಪ ಇರುವಂತಹ ಇದನ್ನು ಹಾಕಿರ್ತಾರೆ, ಅಂದರೆ ಟೆರಸ್ನ ಹಾಕಿರ್ತಾರೆ. ಅದು ಅಷ್ಟು ಏನಾದರೂ ಅಪ್ಪಿತಪ್ಪಿ ಬಿದ್ರೂ ಸಹಿತ ಏನೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಸೈಜ್ ನೋಡಿ ಎಷ್ಟಿದೆ, ಎಷ್ಟು ದಪ್ಪ ಇದೆ. ಪೂರ್ತಿಯಾಗಿ ಏನಂತಂದರೆ ಸಿಮೆಂಟಿಂದ
ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣವನ್ನು ಬಳಸಿ ಈ ಒಂದು ಬಂಕರ್ಸ್ಗಳನ್ನು ಮಾಡಿರ್ತಾರೆ. ಅಪ್ಪಿತಪ್ಪಿ ಏನಾದರೂ ಶೆಲ್ ಬಂದು ಬಿದ್ದರೂ ಸಹಿತ ಒಳಗಡೆ ಇದ್ದವರಿಗೆ ಏನೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಇಷ್ಟು ದೊಡ್ಡದಾದಂತಹ ಏನಂದರೆ ಬಹಳಷ್ಟು ಗಟ್ಟಿಮುಟ್ಟದಂತಹ ಅಂದರೆ ಛಾವಣಿಯನ್ನು ಹಾಕಿರ್ತಾರೆ. ಅದರ ಜೊತೆಗೆ ಒಳಗಡೆ ಹೋಗ್ತಾ ಇದ್ರೆ ನಿಮಗೆ ವಿಜುವಲ್ಸಲ್ಲಿ ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ಎಂಟ್ರಿ ಕೊಡೋದು, ಎಂಟ್ರಿ ಕೊಟ್ಟ ತಕ್ಷಣವೇ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಫುಲ್ ಗಟ್ಟಿಯಾದಂತಹ ಗೋಡೆ. ಇದು ನೆಲ ಮಹಡಿ ಒಂದೇ ಇರುತ್ತೆ. ಅದಾದಮೇಲೆ ಇಲ್ಲಿ ಒಟ್ಟು ಈ ಬಂಕರ್ಸ್ನಲ್ಲಿ 2 ರೂಮ್ಗಳನ್ನು ಮಾಡಿದ್ದಾರೆ. ಒಳಗಡೆ ಎಂಟ್ರಿನ ಕೊಟ್ರಿ ಅಂದರೆ ನೀವು ಜನರಿಗೆ ಇರೋದಕ್ಕೆ ವ್ಯವಸ್ಥೆ ಹೇಗಿರುತ್ತೆ ನೋಡಿ ಬಂಕರಲ್ಲಿ. ಇದು ಸರ್ಕಾರವೇ ರಚನೆ ಮಾಡಿರ್ತಕ್ಕಂತಹ, ಸರ್ಕಾರವೇ ನಿರ್ಮಾಣ ಮಾಡಿರ್ತಕ್ಕಂತಹ ಬಂಕರ್ ಇದು. ಈ ಬಂಕರ್ನಲ್ಲಿ ಸುಮಾರು ಒಂದು 8 ರಿಂದ 10 ಜನ ಮಾತ್ರ ಕೂತ್ಕೋಬಹುದು. ಅದಕ್ಕಿಂತ ಹೆಚ್ಚು ಜನ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕ್ವಶನ್ ಮಾರ್ಕ್ ಇರುತ್ತೆ. ಒಂದು ಬಾತ್ರೂಮಿನ ವ್ಯವಸ್ಥೆ ಇರುತ್ತೆ, ಟಾಯ್ಲೆಟ್ ಅಂಡ್ ಬಾತ್ರೂಮು. ಯಾಕಂದ್ರೆ ಯಾವಾಗ ಫೈರಿಂಗ್ ಆಗುತ್ತೆ, ಯಾವಾಗ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಈ ಒಂದು ಬಾತ್ರೂಮ್ನ ವ್ಯವಸ್ಥೆ, ಯಾಕಂದ್ರೆ ರಾತ್ರಿ ಹೊತ್ತು ಹೊರಗಡೆ ಹೋಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇದನ್ನು ಹೊರತುಪಡಿಸಿದ್ರೆ ಇತ್ತೀಚಿನ ಬಂಕರ್ಸ್ಗಳಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಲೈಟ್ಗಳನ್ನು ಹಾಕಿದ್ದಾರೆ. ಕರೆಂಟ್ ಕನೆಕ್ಷನ್ ಸಹಿತ ಕೊಟ್ಟಿದ್ದಾರೆ. ಅದು ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಸಹಿತ ಫೆಸಿಲಿಟೀಸ್ ಇರೋದಿಲ್ಲ ಇದರೊಳಗಡೆಗೆ. ಇದು ಒಂದು ರೂಮ್ ಆಯಿತು. ಇನ್ನೊಂದು ರೂಮ್ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಇನ್ನೊಂದು ರೂಮಲ್ಲೂ ಸಹಿತ ಅದೇ ರೀತಿಯಾದಂತಹ ಏನಂದ್ರೆ ವಾತಾವರಣ. ಇಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ದೊಡ್ಡದಾದಂತಹ ಬಂಕರ್ಸ್ಗಳನ್ನು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸುಮಾರು 8 ರಿಂದ 10 ಜನ ಮಾತ್ರ ಕೂತ್ಕೊಳ್ಳೋಕೆ ಅವಕಾಶ ಇರುವಂತಹ ಏನಂದ್ರೆ ಬಂಕರ್ಸ್ಗಳಿವು. ಈ ಒಂದು ಪ್ರದೇಶಗಳಲ್ಲೇ ಈಗ ಯಾರೆಲ್ಲ ಉಳ್ಕೊಂಡಿದಾರಲ್ಲ, ಅಂದ್ರೆ ಯಾರು ಹೋಗೋದಿಲ್ಲ, ಹಸುಗಳನ್ನ, ಕರುಗಳನ್ನ ಅಥವಾ ಏನಂದ್ರೆ ಎಮ್ಮೆಗಳನ್ನ ಎಲ್ಲವನ್ನ ಏನಂದ್ರೆ ಅವಕ್ಕೆ ಮೇವುಗಳನ್ನ ಹಾಕೋ ಸಲುವಾಗಿ, ಅವಕ್ಕೆ ಏನಂದ್ರೆ ನೋಡ್ಕೊಳ್ಳೋ ಸಲುವಾಗಿ ಇರುವಂತಹವರಿಗೆ ಇಲ್ಲಿ ಈ ಬಂಕರ್ಸ್ಗಳು ಇರ್ತಾರೆ. ಇದಕ್ಕೆ 2 ಕಿಟಕಿಗಳನ್ನು ಸಹಿತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಯಾಕಂದ್ರೆ ಗಾಳಿ ಆಡಬೇಕಲ್ಲ. ಮೊದಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ, ಫ್ಯಾನಿನ ವ್ಯವಸ್ಥೆ ಇರೋದಿಲ್ಲ, ಅದಾದ್ಮೇಲೆ ಗಾಳಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಹಾಗಾಗ್ಬಿಟ್ಟು ಈ ರೀತಿಯಾಗಿ ಗಾಳಿ ಬೆಳಕಿಗಾಗಿ ಏನಂದ್ರೆ 2 ಕಿಟಕಿಗಳನ್ನ ಬಿಡ್ತಾರೆ. ಮತ್ತೆ ಈ ರೂಮಲ್ಲೂ ಸಹ ಒಂದು ಟಾಯ್ಲೆಟ್, ಆದ್ರೆ ಇಲ್ಲಿ ಇದನ್ನ ಸ್ಟೋರ್ ರೂಮ್ ತರ ಏನಂದ್ರೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಯಾಕಂದ್ರೆ ಟಾಯ್ಲೆಟ್ ಇದೆ. ಅದು ಈ ಯಾವುದೇ ಕಾರಣಕ್ಕೂ ಯುದ್ಧ ಆಗಲ್ಲ ಅನ್ನುವಂತಹ ಬಹಳಷ್ಟು ವರ್ಷಗಳಿಂದ ಇಂತಹ ವಾತಾವರಣ ನಿರ್ಮಾಣ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ಬಂಕರ್ಸ್ಗಳನ್ನ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದು. ಆದ್ರೆ ಈಗ ಅದರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಬಂತು ಅಂತ ಇವಾಗ ಗೊತ್ತಾಗ್ತದೆ ಜನರಿಗೆ. ಕಳೆದ 6-7 ದಿವಸದಿಂದ ಇದೇ ಬಂಕರ್ಸ್ಗಳಲ್ಲಿ ಜನ ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಈ ಒಂದು ಬಂಕರ್ಸ್ಗಳಿರುವಂತಹ ಕಾರಣಕ್ಕಾಗಿ ಅವರ ತಮ್ಮ ಜೀವವನ್ನ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅವಕಾಶ ಆಗಿರ್ತಕ್ಕಂಥದ್ದೇ ಇಂತಹ ಬಂಕರ್ಸ್ಗಳ ಅವಶ್ಯಕತೆ ಇನ್ನೂ ಹೆಚ್ಚಿಗಿದೆ. ನಮಗೆ ಇನ್ನೂ ಹೆಚ್ಚಿಗೆ ಬೇಕು. ಯಾಕಂದ್ರೆ ಈ ಗ್ರಾಮದಲ್ಲಿ ಬರೋಬ್ಬರಿ 80 ಮನೆಗಳಿದಾವೆ. ಆ 80 ಮನೆಗಳಿಗೂ ಏನಂದ್ರೆ ಜನರು ಸಿಕ್ಕಾಪಟ್ಟೆ ಇರುವಂತಹ ಕಾರಣಕ್ಕಾಗಿ, ತುಂಬಾ ಜನ ಇರುವಂತಹ ಕಾರಣಕ್ಕಾಗಿ ಕೇವಲ 3 ಬಂಕರ್ಸ್ಗಳು ಯಾವುದು ಉಪಯೋಗ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜನರು ಇನ್ನೂ ಮನವಿಯನ್ನ ಮಾಡ್ತಿರೋ ಸರ್ಕಾರಕ್ಕೆ ಹೆಚ್ಚಿನ ಬಂಕರ್ಸ್ಗಳನ್ನು ನಿರ್ಮಾಣ ಮಾಡಿ ಅಂತ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಭಾರತದ ಗಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.